ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಈ ದೇಶ ಕಂಡಂಥ ಈ ರಾಜ್ಯ ಕಂಡಂಥ ನಾಯಕರು ನಿಮ್ಮ ನೆಚ್ಚಿನ ನಾಯಕರಾದಂಥ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕ್ಷೇತ್ರದ ಅಧ್ಯಕ್ಷರಾದ ವೇಣುಗೋಪಾಲ್ ಅವರು ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಈ ವಾರ್ಡ್ ನಂಬರ್ ಚಕ್ಕೂರು ವಾರ್ಡ್ನಲ್ಲಿ ಈ ಕಾರ್ಯಕ್ರಮ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಭಾಳ ಯಶಸ್ವಿಯಿಂದ ನಡೀತು. ನಮ್ಮ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಬಂದು ಈ ಕಾರ್ಯಕ್ರಮ ಭಾಳ ಯಶಸ್ವಿ ಮಾಡಿಕೊಂಡು ಹಾಗೂ ನಮ್ಮ ಸ್ನೇಹಿತರುಗಳೆಲ್ಲ ಬಂದು ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಭಗವಂತ ಆಯುಸ್ಸು ಆರೋಗ್ಯ ಅಂತೇಳಿ ಇನ್ನು ಹೆಚ್ಚಿನ ರೀತಿ ನಮ್ಮ ಎಲ್ಲ ಯುವಕರಿಗೂ ಭಾಳ ಶಕ್ತಿ ಕೊಡಲಿ, ದೇವರ ಸಾಗಲಿ ಅಂತೇಳಿ ಆಶಿಸ್ತೀನಿ. ಒಳ್ಳೆಯದಾಗಿ. ಇವತ್ತು ರೈತರ ಮಗ, ಕರ್ನಾಟಕದ ಮಣ್ಣಿನ ಮಗ ಅಂತೇನು ಇವತ್ತು ಇಡೀ ದೇಶ ಕೊಂಡಾಡುತ್ತೆ ನಮ್ಮ ಎಚ್ ಡಿ ದೇವೇಗೌಡರು 94ನೇ ವರ್ಷದ ಹುಟ್ಟುಹಬ್ಬ. ಸೊ ಈ 94 ವರ್ಷದಲ್ಲಿ ನಾವು ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಅಂತಂದ್ರೆ ಅವರ ಒಂದು ಲೋಕಸಭೆಯಲ್ಲಿ ಏನು ಇವತ್ತು ಗಟ್ಟಿ ಧ್ವನಿ ಇದೆ, ಈ ರಾಜ್ಯಕ್ಕೆ ನೀರಾವರಿ ವಿಚಾರ ಇರ್ಬೋದು, ಮತ್ತೆ ಬೇರೆ ಬೇರೆ ಕಾಮಗಾರಿಗಳ ವಿಚಾರ ಇರ್ಬೋದು, ಮತ್ತೆ ನಾಡು ನುಡಿ ಜಲ ಎಲ್ಲ ವಿಚಾರಗಳನ್ನ ಇವತ್ತು ಲೋಕಸಭೆಯಲ್ಲಿ ಧ್ವನಿ ಯಾರಾದರೂ ಕರ್ನಾಟಕದ ಪರವಾಗಿ ಇವತ್ತು ಏರ್ ಧ್ವನಿಯಲ್ಲಿ ಧ್ವನಿ ಮಾಡ್ತಾರೆ ಅಂತಂದ್ರೆ ಅದು ಎಚ್ ಡಿ ದೇವೇಗೌಡರು. ಸೊ ಅವರು ಹುಟ್ಟು ಹೋರಾಟಗಾರರು, ಅವರ ರಕ್ತದಲ್ಲೇ ಹೋರಾಟವನ್ನ ಅವರು ರಕ್ತಗತವಾಗಿ ಬಂದಿರತಕ್ಕಂಥ ಹೋರಾಟವನ್ನ ಇವತ್ತು ಲೋಕಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವ್ರದ್ದು 94ನೇ ವರ್ಷದ ಹುಟ್ಟುಹಬ್ಬನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದ ಎಲ್ಲ ಮುಖಂಡರುಗಳು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರಕ್ತದಾನ ಶಿಬಿರ ಆಗಿರ್ಬೋದು, ಮತ್ತೆ ಆಟೋ ಡ್ರೈವರ್ಗಳಿಗೆ ಇವತ್ತೇನು ಗ್ಯಾಸ್ ಸಮಸ್ಯೆಯಿಂದ ಅವರು ಕುಟುಂಬಗಳು ಶೋಷಣೆ ಮಾಡ್ಕೊಳ್ಳೋದಕ್ಕೆ ಏನು ಇವತ್ತು ತಾಪತ್ರೆ ಪಡ್ತಾ ಇದ್ದಾರೆ ಅವ್ರಿಗೆಲ್ಲ 2,000 ರೂಪಾಯಿಗಳನ್ನ ಅವ್ರಿಗೆ ನೀಡುವಂತ ಕಾರ್ಯಕ್ರಮ ಆಗಿರ್ಬೋದು. ಮತ್ತು ಏನು ಈಗ ಬಹಳಷ್ಟು ಜನ ಇವತ್ತು ಸೇರ್ಪಡೆ ಅವರ ಒಂದು ಬರ್ತ್ಡೇ ದಿವಸ ಇವತ್ತು ಬಹಳಷ್ಟು ಜನ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು, ಆಮೇಲೆ ನಮ್ಮ ಪಕ್ಷ ಬಿಟ್ಟೋಗಿರ್ತಕ್ಕಂಥವ್ರು ಬಹಳಷ್ಟು ಜನ ಇವತ್ತು ಮತ್ತೆ ಪುನಃ JDSಗೆ ಬಂದು ಶಕ್ತಿ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡಬೇಕು, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು. ಮುಂದಿನ ಸಾರ್ವತ್ರಿಕ ಚುನಾವಣೆ ಏನು ಈ ಕರ್ನಾಟಕದಲ್ಲಿ ಬರ್ತದೆ, ಈ ಕರ್ನಾಟಕದಲ್ಲಿ BJP ಮತ್ತು JDS ಎರಡು ಅಲಯನ್ಸ್ ಆಗಿ 150 ಸೀಟ್ಗಳನ್ನು ಗೆಲ್ಲುವ ಮೂಲಕ ಈ ರಾಜ್ಯದ ಮತ್ತು ಎರಡೂ ಪಕ್ಷಗಳು ತೀರ್ಮಾನದಂತೆ ಯಾರು ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅನ್ನೋಂಥದ್ದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ, ಈ ಒಂದು ಕೊಡುಗೆಯನ್ನ ಇವತ್ತು ನಾವು ದೇವೇಗೌಡರಿಗೆ ಇವತ್ತು ಬರ್ತ್ಡೇ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ಮುಂದಿನ ಮುಖ್ಯಮಂತ್ರಿ ನಾವು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯನ್ನು ಕೊಡ್ತೀವಿ ಅಂತೇಳಿ ಅವ್ರಿಗೆ ನಾವು ಒಂದು ಭರವಸೆಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ಅದು ದೇವೇಗೌಡರಿಗೆ ಅವರ ಆರೋಗ್ಯ, ಅವರ ಸಂಪತ್ತು, ಇನ್ನೊಂದು ಎಲ್ಲ ಅವರು ಸದ್ಬುದ್ಧವಾಗಿದ್ದಾರೆ. ನಾಡಿನ ಜನತೆ ಕುಂದುಕೊರತೆಗಳ ಬಗ್ಗೆ ಅವರು ಸ್ಪಂದಿಸೋದಕ್ಕೆ ಅವರು ಹಗಲು ರಾತ್ರಿ ಅನ್ನೋದೇ ನಿದ್ದೆ ಮಾಡ್ತಾ ಇಲ್ಲ. ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ಬಹಳಷ್ಟು ಜನ ಮನೆಗಳಲ್ಲಿದ್ದಾರೆ, ಬಟ್ ಆದರೆ ಈ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು ಇವತ್ತು ನಾನೊಬ್ಬ ಹೋರಾಟಗಾರ, ಒಬ್ಬ ರೈತರ ಮಗ, ನಾನೊಬ್ಬ ಬಡವರ ಮಗ ಅನ್ನುವಂಥದ್ದನ್ನ ಮನದಲ್ಲಿಟ್ಕೊಂಡು ಇವತ್ತು ಅವರು 2,000-3,000 ಕಿಲೋಮೀಟರ್ ತಕ್ಕಂಥ ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಇವತ್ತು ಮುಂದಿನ ರಾಜ್ಯಸಭಾ ಚುನಾವಣೆ ಏನು ಬರ್ತಾ ಇದೆ, ಆ ರಾಜ್ಯಸಭಾ ಚುನಾವಣೆಯಲ್ಲಿ ದೇವೇಗೌಡರನ್ನ ಆಯ್ಕೆ ಮಾಡಿ ಪುನಃ ನಾವು ಕರ್ನಾಟಕದಿಂದ ದೇವೇಗೌಡರನ್ನ ಲೋಕಸಭೆಗೆ ಕಳಿಸ್ತೀವಿ ಅಂತ ಹೇಳ್ತಾ ಇವತ್ತು ಅವರು ಹುಟ್ಟುಹಬ್ಬಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರ ಪರವಾಗಿ ಮತ್ತು ಬ್ಯಾಟರಾಯನಪುರ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಬೆಂಗಳೂರು ಉತ್ತರ ವಿಭಾಗದ ಕಾರ್ಯಾಧ್ಯಕ್ಷರು ನಮ್ಮ TN ಹರೀಶ್ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ 2-3 ದಿನಗಳಿಂದ ಸತತವಾಗಿ ಅವರ ಪ್ರಯತ್ನ ಇವತ್ತು ಇಷ್ಟು ಸಾಕಷ್ಟು ಸಾವಿರಾರು ಸಂಖ್ಯೆ ಜನ ಸೇರಿದ್ದೀನಿ. ಬಟ್ ಇಲ್ಲಿ ಬಡವರೊಂದಿಗೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ದೇವೇಗೌಡರಿಗೆ ನಾವು ಮತ್ತೊಮ್ಮೆ ಶುಭ ಹಾರೈಸ್ತೇವೆ.